ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಶುಕ್ರವಾರ ನಾವೆಲ್ಲ ಸೋಮನಹಳ್ಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಸ್ವಾಮಿನಳಮ್ಮ ಅಂತ ಕರೀತಾರೆ ನಮ್ಮ ಕಡೆ. ನಿಮಗೆಲ್ಲ ಗೊತ್ತಾಗಲಿ ಅಂತ ಹೇಳಿ ನಾನು ಸೋಮನಹಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ. ಅಲ್ಲಿಗೆಲ್ಲರೂ ಹೋಗ್ತಿದ್ದೀವಿ. ನಮ್ಮ ಮಾವ ಇದ್ದಾರಲ್ಲ, ಅವ್ರ ತಂಗಿ ಮಗ ಊಟಕ್ಕೆ ಇಟ್ಕೊಂಡಿದ್ದಾರೆ. ನಮಗೆಲ್ಲ ಬಂದು ಹೇಳಿದರು, ಅದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆಗೆ ನಮ್ಮ ರಿಲೇಟಿವ್ಸ್ ಎಲ್ಲ ಇಲ್ಲೇ ಅಕ್ಕಪಕ್ಕದವರೆಲ್ಲ ಸಿಕ್ಕಿದ್ರು. ಎಲ್ಲರೂ ಜೊತೆಯಾಗಿ ಹೋಗ್ತಾ ಇದ್ದೀವಿ. ನಾನು ಮನೆಯಿಂದ ಬಂದಿದ್ದು, ಊರಿಂದ ಬಂದಿದ್ದು ಯಾವುದೂ ವಿಡಿಯೋ ಮಾಡ್ಕೊಳ್ಳಿಲ್ಲ. ಶ್ರೀರಂಗಪಟ್ಟಣದಲ್ಲಿ ಬಸ್ ಹತ್ತುತ್ತಾ ಇದ್ದೀವಿ ನಾವಿವಾಗ. ಇಲ್ಲಿಂದ ಹೋದರೆ ಚೀಣ್ಯದಲ್ಲಿ ಬಸ್ ಇಳ್ಕೋಬೇಕು. ಅಲ್ಲಿಂದ ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಂಡ್ರೆ ನಡ್ಕೊಂಡು ಹೋಗ್ಬೋದಿತ್ತು ದೇವಸ್ಥಾನಕ್ಕೆ. ಆದರೆ ನಡ್ಕೊಂಡು ಹೋಗೋದು ಬೇಡ, ಆಟೋನಲ್ಲೇ ಹೋಗೋಣ ಅಂತ ಹೇಳಿ ಚೀಣ್ಯಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಇದು ಪಾಂಡವಪುರ ಬಸ್ ಸ್ಟ್ಯಾಂಡು. ಬಸ್ ಅಂತೂ ತುಂಬ ರಶ್ ಇತ್ತು. ಸದ್ಯಕ್ಕೆ ನಮಗೆ ಪಾಂಡವಪುರದಲ್ಲಿ ಸೀಟ್ ಸಿಕ್ತು, ಎಲ್ಲರೂ ಕೂತ್ಕೊಂಡ್ವಿ. ಈ ವಿಡಿಯೋ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಶುಕ್ರವಾರದಲ್ಲ, ಹೋದ ಶುಕ್ರವಾರದ್ದು. ನಿಮಗೆಲ್ಲ ನಾನು ನಾನ್ ವೆಜ್ದು ಶಾರ್ಟ್ಸ್ ಹಾಕಿದ್ದೆ. ಎಲ್ಲರಿಗೂ ನಾನ್ ವೆಜ್ ಎಷ್ಟು ಇಷ್ಟ ಅಂತ ಹೇಳಿದ್ರೆ ಆ ಶಾರ್ಟ್ಸು ಹತ್ತತ್ರ 7,000 ವ್ಯೂಸ್ ಆಗಿದೆ. ನಾವೆಲ್ಲ ಹೋಗಿದ್ದವ್ರಿಗೆ ಒಂದು ಆಟೋ ಸಾಕಾಗಿಲ್ಲ. ಚೀಣ್ಯದಿಂದ ಸೋಮನಹಳ್ಳಿಗೆ ಆಟೋದಲ್ಲಿ ಹೋದ್ವಿ. ಚೀಣ್ಯದಿಂದ ಸೋಮನಹಳ್ಳಿಗೆ ಒಬ್ಬೊಬ್ಬರಿಗೆ 20 ರೂಪಾಯಿ ಆಟೋ ಚಾರ್ಜು. ಹೋಗ್ತಾ ಹೋಗ್ತಾ ಸೋಮನಹಳ್ಳಿಯಲ್ಲಿ ತುಂಬ ಛತ್ರಗಳನ್ನ ಮಾಡಿದ್ದಾರೆ. ಅಂದರೆ ತುಂಬ ಮದುವೆಗೆ ಅಂತ ದೊಡ್ಡ ದೊಡ್ಡ ಛತ್ರ ಎಲ್ಲ ಮಾಡಿಲ್ಲ. ಅಲ್ಲಿ ಹರಕೆ ಮಾಡ್ಕೊಂಡಿರೋರು ಮನೆ ದೇವರು, ತುಂಬ ಜನಕ್ಕೆ ಮನೆ ದೇವರು ಸೋಮನಹಳ್ಳಿ ಅಮ್ಮ ಆಗಿರ್ತಾರೆ. ಸೊ ಹರಕೆ ಮಾಡ್ಕೊಂಡಿರೋರು ಅಲ್ಲಿ ಬಂದು ಅಡುಗೆ ಮಾಡೋದಕ್ಕೆ ಅಂತ ಹೇಳಿ ಛತ್ರಗಳು ಇವೆ. ಸಣ್ಣ ಸಣ್ಣದಾಗಿ ಅವ್ರು ಬೇಕು ಅಂದರೆ ಜಾಗನೂ ಇದೆ, ಅಲ್ಲಿ ಬೇಕಾದರೂ ಅಡುಗೆ ಮಾಡ್ಕೋಬಹುದು. ನಾವು ಮೊದಲು ದೇವರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ದೇವಸ್ಥಾನದ ಹತ್ರ ಹೋದ್ವಿ. ಇಲ್ಲಿ ಸೋಮನಹಳ್ಳಿಲಿ ದೇವ್ರ ಹೆಸರು ಏನು ಬೇರೆ ಇಲ್ಲ, ದೇವ್ರ ಹೆಸರು ಸೋಮನಹಳ್ಳಿ ಅಮ್ಮ ಅಂತಲೇ ಇರೋದು. ದೇವಸ್ಥಾನ ತುಂಬ ಚಿಕ್ಕದಾಗಿದ್ದರೂ ಇಲ್ಲಿಯ ಪವಾಡಗಳು ತುಂಬ ದೊಡ್ಡದಾಗಿದೆ. ಯಾಕಂತ ಹೇಳಿದ್ರೆ ಹೋಗುವಾಗಲೇ ನಮ್ಮ ಅತ್ತೆ, ಅಂದರೆ ನಮ್ಮಮ್ಮ ಅಂತ ಕರಿತೀನಿ ನಾನು, ಅವರು ಒಂದು ವಿಷಯ ಹೇಳಿದ್ರು. ತುಂಬ ವರ್ಷಗಳ ಹಿಂದೆ ಯಾರೋ ಅಡಿಕೆ ಮರದಲ್ಲಿ ಅಡಿಕೆ ಕಾಯಿಗಳನ್ನ ಕಿತ್ಕೊಂಡು ಒಂದು ರೂಮ್ನಲ್ಲಿ ಹಾಕ್ಕೊಂಡಿದ್ರಂತೆ ಕದ್ದು. ಅದನ್ನು ಆ ಅಡಿಕೆ ತೋಟದ ಮಾಲೀಕ, ನನ್ನ ಅಡಿಕೆ ಯಾರು ಕದ್ದಿದ್ದಾರೋ ಅವ್ರ ಕಾಯೆಲ್ಲ ಹರಳೆಕಾಯಿ ಆಗಲಿ ಅಂತ ಶಾಪ ಕೊಡು ತಾಯಿ ನೀನಿದ್ರೆ ಅಂತ ಹೇಳಿದ್ರಂತೆ. ಆ ಕಳ್ಳರು ಆ ರೂಮ್ನಲ್ಲಿ ಹೋಗಿ ನೋಡಿದ ತಕ್ಷಣ ಅಡಿಕೆ ಕಾಯೆಲ್ಲ ಹರಳೆಕಾಯಿ ಆಗಿತ್ತಂತೆ. ಇದನ್ನು ನಮ್ಮಮ್ಮ ಹೇಳಿದ್ರು, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಇಲ್ಲಿಗೆ ಹೋಗಿರೋದು 2ನೇ ಸಲ. ಮೊದಲೇ ಒಂದು ಸಲ ಬೀಗ್ಲಿಗೆ ಹೋಗಿದ್ದೆ. ನಮ್ಮೂರಿನವ್ರು ಯಾರೋ ಬೀಗ್ಲು ಮಾಡಿದರು, ಊರಿಂದನೇ ಬಸ್ ಮಾಡಿದರು, ಆವಾಗ ಒಂದು ಸಲ ಹೋಗಿದ್ದೆ. ಇದು 2ನೇ ಸಲ ಹೋಗಿರೋದು. ಈ ಥರ ಎಲ್ಲ ಕಾಂಪೌಂಡ್ ಇರಲಿಲ್ಲ, ಆವಾಗ ಕಂಬಿಗಳನ್ನ ಹಾಕಿದ್ರು. ಇವಾಗೆಲ್ಲ ಕಾಂಪೌಂಡ್ ಹಾಕಿದ್ದಾರೆ. ಇಲ್ಲಿ ಕಾಯಿ ಹೊಡೆಯೋದಕ್ಕೂ ಸಹ ದೇವಸ್ಥಾನದ ಎಡಭಾಗದಲ್ಲಿ ಸ್ಥಳವನ್ನು ಮಾಡಿದ್ದಾರೆ. ನಾವಿವಾಗ ಹೋಗಿರೋದು ಅವ್ರ ಮನೆ ದೇವರು ಸೋಮನಹಳ್ಳಿ ಅಮ್ಮನೇ ಆಗಿದ್ದಾರೆ. ಅದರಿಂದ ಅವರಿಲ್ಲೇ ಅಡುಗೆ ಮಾಡ್ತೀವಂತ ಹರಿಸ್ಕೊಂಡು ಮಾಡ್ತಿರೋದು. ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ನಮ್ಮ ಮಾವ ಇದ್ದಾರಲ್ಲ ಅವರ ತಂಗಿ ಮಗ. ದೇವಸ್ಥಾನದೊಳಗಡೆ ಹೋಗುವಾಗ ತುಂಬ ಕತ್ಲೆ ಇದೆ. ನಾನು ಟಾರ್ಚ್ ಆನ್ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ದೇವರನ್ನು ತೋರಿಸ್ಬೇಕು ನಿಮಗೆ ಅಂತಲೇ ಅಂದ್ಕೊಂಡಿದ್ದೀನಿ. ಯಾಕಂದರೆ ದೇವತೆ ತುಂಬ ಚೆನ್ನಾಗಿದ್ದಾರೆ. ಗರ್ಭಗುಡಿಯಲ್ಲಿರುವ ದೇವರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಂತ. ನೋಡ್ತಿದ್ರೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದ್ದಾರೆ. ಹಾಗೆ ಹೊರಗಡೆ ಬಂದು ಸಹ ನಾನು ವಿಡಿಯೋ ಮಾಡ್ಕೋತಾ ಇದ್ದೀನಿ. ಇದು ದೇವಸ್ಥಾನದ ಮುಂಭಾಗ. ಮತ್ತೊಂದು ಸಲ ಈ ಕಂಬಿಗಳ ನಡುವೆ ನಿಮಗೆ ದೇವರನ್ನು ತೋರಿಸ್ತೀನಿ ನಾನು. ದೇವಸ್ಥಾನದ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಹೊರಗಡೆ ಒಂದು 10 ನಿಮಿಷ ಕುತ್ಕೊಳ್ಳೋಕ್ಕೆ ಅಂತ ಕೂಡ ವಿಶ್ರಾಂತಿ ಪಡೆಯೋದಕ್ಕೆ ಸ್ಥಳ ಇದೆ. ಆ ಜಾಗ ಕೂಡ ತುಂಬ ವಿಶಾಲವಾಗಿದೆ. ಎಷ್ಟು ಜನ ಬೇಕಾದರೂ ಕೂತ್ಕೋಬಹುದು. ಯಾಕಂದರೆ ಬಿಸಿಲಿಲ್ಲ, ಮೇಲೆಲ್ಲ ಶೀಟ್ ಹಾಕ್ಸಿದ್ದಾರೆ, ಅದರಿಂದ ನೆರಳಿದೆ ನೋಡಿ. ನಿಮಗೆ ಮತ್ತೊಂದು ಸಲ ನಾನು ದೇವರನ್ನು ತೋರಿಸ್ತಾ ಇದ್ದೀನಿ. ಅಂದರೆ ನನಗಂತೂ ಗರ್ಭಗುಡಿಯಲ್ಲಿರುವ ದೇವರು ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಮತ್ತೊಂದು ಸಲ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡು ನಿಂತ್ಕೊಂಡೆ. ಸ್ವಲ್ಪ ಕಾಣಿಸ್ತಾ ಅಷ್ಟೇ. ನಾನು ಮೊದಲು ವೀಡಿಯೋ ಮಾಡ್ಕೊಂಡಿದ್ದೀನಲ್ಲ, ಅದರಲ್ಲಿ ನಿಮಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ಗರ್ಭಗುಡಿಯಲ್ಲಿರುವ ದೇವರು ನಮ್ಮ ಕಣ್ಮುಂದೆ ನೀಟಾಗಿ ಕಾಣಿಸ್ಬಿಟ್ರೆ ಅದೇ ಒಂದು ಪುಣ್ಯ. ಅದಕ್ಕೋಸ್ಕರನೇ ಕಾಯ್ತಾ ಇರ್ತೀವಿ ನಾವು.
ನಾನು ಲಾಸ್ಟ್ ಟೈಮ್ ಬೀಗ್ಲುಗೆ ಬಂದಿರೋದ್ರಿಂದ ನಾನು ಯಾವ ದೇವಾಲಯಕ್ಕೂ ಹೋಗಲಿಲ್ಲ. ಸೋಮನಹಳ್ಳಿ ಅಮ್ಮನ ದೇವಾಲಯಕ್ಕೆ ಮಾತ್ರ ಹೋಗಿದ್ದು ಬಂದಿದ್ದು. ಆದರೆ ಈ ಸಲ ನಾನು ಇಲ್ಲಿ 4 ಇದಲ್ಲದೆ ಅಂದರೆ ಸೋಮನಹಳ್ಳಿ ಅಮ್ಮ ಅಲ್ಲದೆ 4 ದೇವಾಲಯಗಳಿದೆ, ಅಲ್ಲಿಗೆಲ್ಲ ಹೋಗಿದ್ದು ಬಂದೆ. ಬನ್ನಿ ನಿಮಗೆ ಆ ದೇವಾಲಯಗಳನ್ನ ತೋರಿಸ್ತೀನಿ. ದೇವಸ್ಥಾನದೊಳಗಡೆ ತುಂಬ ರಶ್ ಇದ್ದಿದ್ದರಿಂದ ಹೊರಗಡೆನೆ ತುಂಬ ಜನ ಪೂಜೆ ಮಾಡ್ಕೋತಾ ಇದ್ರು. ನಾನು ಸೋಮನಹಳ್ಳಿಗೆ ಹೋಗಿದ್ದು ಬಂದಮೇಲೆ ಊರಿನಲ್ಲೊಬ್ಬರಿಗೆ ನಾನು ಸೋಮನಹಳ್ಳಿಗೆ ಹೋಗಿದ್ದೆ ಅಂತ ಹೇಳಿದೆ. ಆವಾಗ ಅವರು ಒಂದು ಕತೆ ಹೇಳಿದ್ರು. ಏನಂತ ಹೇಳಿದ್ರೆ, ಸೋಮನಹಳ್ಳಿಗೆ ಅವಾಗೆಲ್ಲ ಹಿಂದೆ ಗಾಡಿ ಕಟ್ಕೊಂಡು ಹೋಗ್ತಿದ್ರಂತೆ, ಅಂದರೆ ಎತ್ತಿನ ಗಾಡಿನಲ್ಲಿ ಹೋಗ್ತಿದ್ರಂತೆ. ಹೋಗುವಾಗ ಏನಾಯ್ತಂತ ಹೇಳಿದ್ರೆ, ಮನೆಯವರು ಮರಿ ಕಡ್ದಿದ್ರಲ್ವ, ಅಲ್ಲೊಬ್ಬರು ಅಜ್ಜಿ ಇದ್ದವರು ನಾವು ಮನೆಗೆ ಹೋಗಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಒಂದು ಮಾಂಸದ ಪೀಸ್ ಅಂದರೆ ಒಂದು ತೋಳಿನ ಭಾಗ ಪೂರ್ತಿನ ಇಟ್ಕೊಂಡ್ರಂತೆ ಮನೆಗೆ ಅಂತ ಹೇಳಿ. ಅದು ಸಂಜೆ ಆಗುವಷ್ಟರಲ್ಲಿ ಅಲ್ಲೇ ದೇವಸ್ಥಾನದಲ್ಲಿ ಇರುವ ಹಾಗೇ ಎಲ್ಲ ಹುಳು ಬಂದ್ಬಿಡ್ತಂತೆ. ಅದಕ್ಕೆ ಅಂದರೆ ದೇವಸ್ಥಾನದಲ್ಲಿ ಹಾಗೆಲ್ಲ ಕದ್ದು ಎತ್ತಿಟ್ಕೋಬಾರ್ದು ಅನ್ನೋದನ್ನು ಅವ್ರು ಹೇಳ್ತಿದ್ರು. ಮತ್ತು ಅವ್ರಿಗೆ ಅಲ್ಲಿ ಮಾಡಿದ ಪ್ರಸಾದ ಕೂಡ ಊಟ ಮಾಡೋದಕ್ಕೆ ಆಗಲಿಲ್ವಂತೆ. ವಾಂತಿ ಭೇದಿ ಎಲ್ಲ ಶುರು ಆಗೋಯ್ತಂತೆ. ಅಂದರೆ ದೇವ್ರ ಮಹಿಮೆ ಹಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ. ಇಲ್ಲೆಲ್ಲ ಕೋಳಿ ಅಥವಾ ಕುರಿಯನ್ನು ಒಪ್ಪಿಸುವಂತಹವರು ಕೋಟೆ ಮಾರಮ್ಮ ಅಂತ ದೇವಸ್ಥಾನ ಇದೆ ನೋಡಿ. ಇಲ್ಲೂ ಸಹ ದೇವರ ಮೂರ್ತಿ ತುಂಬ ಚೆನ್ನಾಗಿದೆ ಗರ್ಭಗುಡಿಯಲ್ಲಿ. ಇಲ್ಲಿ ಒಪ್ಪಿಸ್ಕೊಂಡು ಹೋಗ್ತಾರೆ, ಸೋಮನಹಳ್ಳಮ್ಮನ ಮುಂದೆ ಒಪ್ಪಿಸೋದಿಲ್ಲ. ನಾವು ಈ ದೇವಸ್ಥಾನಕ್ಕೆ ಹೋಗಿದ್ದು ಬರುವಾಗ ಅಲ್ಲಿ ರಾಶಿ ಉಂಗುರಗಳನ್ನ ಮಾರ್ತಿದ್ರು. ಯಾವ್ಯಾವ ರಾಶಿಗೆ ಯಾವ್ಯಾವ ಉಂಗುರ ಅನ್ನೋದನ್ನು ಅವರು ಹೇಳ್ತಿದ್ರು. ಅದನ್ನು ಸ್ವಲ್ಪ ನಾನು ವಿಡಿಯೋ ಮಾಡಿಕೊಂಡೆ, ನೀವು ಕೇಳಿಸ್ಕೊಳ್ಳಿ. ಇಲ್ಲೊಬ್ಬರು ಜನಗಳಿಗೆ ಶಾಸ್ತ್ರ ಹೇಳ್ತಾ ಇದ್ದಾರೆ. ನಾನಲ್ಲಿ ಜಾಸ್ತಿ ಹೊತ್ತು ಇಲ್ಲದೆ ಇರೋ ಕಾರಣ ನಾನು ಸ್ವಲ್ಪ ಮಾತ್ರ ಮಾಡ್ಕೊಂಡಿದ್ದೀನಿ, ಕೇಳಿಸ್ಕೊಳ್ಳಿ. ರಾಶಿಗಾಗಿ ಕೆಂಪು ಮಾಣಿಕ ಕಲ್ಲು, ಕನ್ಯಾ ರಾಶಿಗಾಗಿ ಹಸಿರು ಕಲ್ಲು, ತುಲಾ ರಾಶಿಗಾಗಿ ಬಿಳಿ ಕಲ್ಲು, ವೃಶ್ಚಿಕ ರಾಶಿಗಾಗಿ ಕೆಂಪು ಕಲ್ಲು, ಧನು ರಾಶಿಗಾಗಿ ಹಳದಿ ಕಲ್ಲು, ಮಕರ ರಾಶಿಗಾಗಿ ನೀಲಿ ಕಲ್ಲು, ಕುಂಭ ರಾಶಿಗಾಗಿ ನೀಲಿ ಕಲ್ಲು, ಮೀನ ರಾಶಿಗಾಗಿ ಹಳದಿ ಕಲ್ಲು. ಇದು ಪಂಚಧಾತು, ಅಷ್ಟಧಾತು, ನವಧಾತು ರಾಶಿ ಉಂಗುರ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ ಅನಿತಾ ಇದ್ದಾಳಲ್ವ, ಅವರು ವರ್ಷ ಸೋಮನಹಳ್ಳಮ್ಮನ ಜಾತ್ರೆ ಬಂದಾಗ ಇಲ್ಲಿ ಬಂದು ಕೋಳಿನ ಒಪ್ಪಿಸ್ಕೊಂಡು ಆರತಿ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ತಂಬಿಟ್ಟೆಲ್ಲ ಮಾಡ್ಕೊಂಡು ಬರ್ತಾರೆ. ಅಲ್ಲೇ ಗದ್ದೆ ಹತ್ರ ಮಾಡ್ಕೋತಿದ್ರು ಪ್ರತಿ ವರ್ಷ. ಈ ವರ್ಷ ಇಲ್ಲಿಗೆ ಬಂದಿದ್ಲು. ನಾನು ಕೂಡ ಹೋಗ್ಬೇಕು ಅಂದ್ಕೊಂಡೆ, ಅವತ್ತು ಬರೋದಕ್ಕೆ ಆಗಿರಲಿಲ್ಲ. ಅವಳು ಅಲ್ಲಿಂದ ಅಡುಗೆ ಮಾಡ್ಕೊಂಡಿದ್ದ ಪ್ರಸಾದ ಮನೆಗೆ ತಂದು ನನಗೂ ಸಹ ಕೊಟ್ಟಿದ್ಲು. ಕೆಲವೊಬ್ಬರು ಇಲ್ಲಿ ಅಡುಗೆ ಮಾಡಿಕೊಂಡು ಮನೆಗೆ ಸಾಂಬಾರು ತೆಗೆದುಕೊಂಡು ಹೋಗಬಹುದು. ಆದರೆ ನಾವಿವತ್ತು ಊಟಕ್ಕೆ ಬಂದಿರುವಂತಹ ಮನೆ ತಂದವರು ಇಲ್ಲಿ ಏನೇ ಮಿಕ್ಕಿದ್ರೂ ಸಹ ಏನೂ ವಾಪಸ್ ಮನೆಗೆ ತೆಗೆದುಕೊಂಡು ಹೋಗೋ ಹಾಗಿಲ್ವಂತೆ. ಅದು ಆಗಿಂದ ರೂಢಿಯಲ್ಲಿದೆ. ಹಾಗೆ ಬಂದರೆ ಇಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ನಾವು ಮೊದಲು ಇಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಕೋಟೆ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಬೇಕಿತ್ತಂತೆ. ಆ ವಿಚಾರ ನಮಗೆ ಗೊತ್ತಾಗಲಿಲ್ಲ. ಅದಕ್ಕೋಸ್ಕರ ನಾವು ಈ ದೇವಸ್ಥಾನದೊಳಗಡೆ ಹೋಗಬಾರ್ದು ಅಲ್ಲಿಂದ ಬಂದಮೇಲೆ ಅಂತ ಹೇಳಿದ್ರು. ಹಾಗೆ ಹೊರಗಡೆ ಕಂಬಿಯಿಂದ ನಿಮಗೆ ದೇವರನ್ನ ತೋರಿಸ್ಬೇಕಂತ ಹೇಳಿ ವಿಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ. ಟೆಂಪೋಗಳಲ್ಲಿ, ಕಾರ್ಗಳಲ್ಲಿ, ಸ್ಕೂಟರ್ಗಳಲ್ಲಿ ತುಂಬ ಜನ ಬಂದಿದ್ದಾರೆ. ಅಲ್ಲಿಂದ ಹಾಗೆ ಬಂದು ಇಲ್ಲಿ ದೇವಸ್ಥಾನದ ಎದುರುಗಡೆನೆ ಚಿಕ್ಕಮ್ಮ ದೇವಿ ಮತ್ತು ದೊಡ್ಡಮ್ಮ ದೇವಿ ಅಂತ ದೇವಸ್ಥಾನಗಳಿದೆ. ನಾವು ಚಿಕ್ಕಮ್ಮ ದೇವಿ ದೇವಸ್ಥಾನಕ್ಕೆ ಇವಾಗ ಬಂದಿದ್ದೀವಿ. ಇಲ್ಲೂ ಸಹ ಕವಡೆಯನ್ನು ಬಿಟ್ಟು ಶಾಸ್ತ್ರವನ್ನು ಹೇಳ್ತಾ ಇದ್ದಾರೆ. ನನಗೆ ಶಾಸ್ತ್ರಗಳೆಲ್ಲ ಕೇಳಿ ಅಭ್ಯಾಸ ಇಲ್ಲ, ಸೊ ನಾನು ಎಲ್ಲೂ ಹೋದರೂ ಶಾಸ್ತ್ರಗಳನ್ನ ಕೇಳೋದಿಲ್ಲ. ಏನಾದರೂ ಮನೆಯಲ್ಲಿ ಶುಭ ಕಾರ್ಯ ಮಾಡುವಾಗ ಶಾಸ್ತ್ರ ಕೇಳಬೇಕು, ಯಾವ ಡೇಟ್ ಹಾಕಿಸ್ಬೇಕು ಅನ್ನೋ ವಿಚಾರಕ್ಕೆ ಮಾತ್ರ ನಾನು ಶಾಸ್ತ್ರ ಕೇಳೋದು. ಅದನ್ನು ಬಿಟ್ಟು ನಾನು ಯಾವತ್ತೂ ಶಾಸ್ತ್ರ ಕೇಳೋ ಅಭ್ಯಾಸ ಇಲ್ಲ. ನಾನು ಮೊದಲೇ ಹೇಳಿದ್ನಲ್ವಾ, ಇಲ್ಲಿ ಜಾಗಗಳಿದೆ, ಚಿಕ್ಕದಾಗಿ ಏನಾದರೂ ಅವರು ಅಡುಗೆ ಮಾಡ್ಕೋತೀನಂದರೆ ಮಾಡ್ಕೋಬಹುದು ಅಂತ. ಸೊ ಇವರು ಇಲ್ಲಿ ಅಡುಗೆ ಮಾಡ್ಕೋತಾ ಇದ್ದಾರೆ. ಹಾಗೆ ಬಂದರೆ ಇಲ್ಲಿ ದೊಡ್ಡಮ್ಮ ತಾಯಿ ದೇವಸ್ಥಾನ ಇದೆ. ಇಲ್ಲಿ ವಿಗ್ರಹ ಏನು ದೊಡ್ಡದಾಗೇನಿಲ್ಲ, ಅಲ್ಲಿ ಚಿಕ್ಕಮ್ಮ ತಾಯಿಲಿ ದೊಡ್ಡದಾಗಿತ್ತು. ಇಲ್ಲಿ ನೋಡಿ ರಂಗೋಲಿ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ, ಕಳಶದ ರಂಗೋಲೆ. ಇಲ್ಲಿ ನೋಡಿ ಇಲ್ಲೇನು ವಿಗ್ರಹ ಇಲ್ಲ, ಹಾಗೆ ಕಲ್ಲು ಥರ ಇದೆ, ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಬಂದವರು ಮುಡಿ ಸಹ ಕೊಡ್ತಾರೆ ಅನಿಸುತ್ತೆ. ಅಲ್ಲಿ ನೋಡಿ ಮುಂದೆ ಯಾರೋ ಹೋಗ್ತಿದ್ದಾರೆ, ಮುಡಿ ಕೊಟ್ಟಿದ್ದಾರೆ, ನಿಮಗೆ ಗೊತ್ತಾಗಲಿ ಅಂತ ವಿಡಿಯೋ ಮಾಡಿಕೊಂಡೆ. ದೇವ್ರಿಗೆ ಇಲ್ಲಿ ಪೂಜೆ ಮಾಡಿಸುವಾಗ ಬಳೆ ತೆಗೆದುಕೊಂಡು ಹೋಗ್ತಾರೆ. ಅದರಿಂದ ಎಲ್ಲ ಅಂಗಡಿ ಮುಂಗಟ್ಟುಗಳಲ್ಲೂ ಸಹ ಬಳೆಗಳನ್ನ ಇಟ್ಟಿದ್ದಾರೆ. ನಾವೇನು ಪ್ರತಿಯೊಂದು ಸಾಮಾನು ಊರಿಂದ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಏನಿಲ್ಲ. ಪ್ರತಿಯೊಂದು ಸಾಮಾನು ಕೂಡ ಶಾಮಿಯಾನದಿಂದ ಹಿಡಿದು ಚೇರ್ಸ್ಗಳಿಂದ ಹಿಡಿದು ಜೊನ್ನಿ ಮತ್ತು ಇಸ್ತ್ರಿ ಎಲೆ, ಮೊಟ್ಟೆ ಎಲ್ಲ ಪ್ರತಿಯೊಂದು ಇಲ್ಲೇ ಸಿಗುತ್ತೆ. ಇಲ್ಲಿ ನೋಡಿ ಶೀಟ್ ಥರ ಹಾಕ್ಕೊಂಡಿದ್ದಾರೆ. ಇಲ್ಲಿ 5 ರಿಂದ 6 ಫ್ಯಾಮಿಲಿಯವರು ಅಡುಗೆಗಳನ್ನ ಮಾಡ್ತಾ ಇದ್ದಾರೆ.
ಕೋಳಿ ಸಹ ಇಲ್ಲೇ ಸಿಗುತ್ತೆ, ಇಲ್ಲೇ ಕ್ಲೀನ್ ಕೂಡ ಮಾಡಿಕೊಡ್ತಾರೆ. ನಾವೆಲ್ಲಪ್ಪ ಛತ್ರ ಹುಡ್ಕೊಂಡು ಹೋಗೋದು ಅಂತ ಅಂದ್ಕೊಂಡೆ, ಸುಮ್ಮನೆ ಹಾಗೆ ವೀಡಿಯೋ ಮಾಡ್ಕೊಂಡು ಬಂದೆ. ಆದರೆ ಅವ್ರು ಅಡುಗೆ ಮಾಡ್ತಿದ್ದಿದ್ದಿಲ್ಲೇ. ನಾನು ಇದೇ ವೀಡಿಯೋವನ್ನು ನಿಮಗೆ ಶಾರ್ಟ್ಸ್ನಲ್ಲಿ ಹಾಕಿದ್ದು, ತುಂಬ ಜನ ಇಷ್ಟಪಟ್ಟಿದ್ದೀರಾ. ಆಮೇಲೆ ಹೇಳೋದ್ನಲ್ಲ 7,000 ವ್ಯೂಸ್ ಕೂಡ ಆಗಿದೆ. ನೋಡಿ, ನಾನ್ ವೆಜ್ ಇಷ್ಟಪಡೋರು ಎಷ್ಟು ಜನ ಇರ್ತಾರೆ ಅಂತ. ನನಗೂ ಕೂಡ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಅಂದರೆ ಜಾಸ್ತಿ ಎಲ್ಲ ತಿನ್ನೋದಕ್ಕಾಗಲ್ಲ, ಇಷ್ಟಪಟ್ಟು ಎಷ್ಟಾಗುತ್ತೋ ಅಷ್ಟು ತಿಂತೀನಿ ಅಷ್ಟೇ. ಯಾರ್ಯಾರು ನಮ್ಮ ಪಾರ್ಟಿ ಯಾರ್ಯಾರಿಗೆ ನಾನ್ ವೆಜ್ ಇಷ್ಟ ಅವ್ರು ಕಮೆಂಟ್ ಮಾಡಿ. ಆಮೇಲೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನಾನ್ ವೆಜ್ಜಲ್ಲಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನಗೆ ಏನಾದರೂ ಇಷ್ಟ ಆದರೆ ಅಥವಾ ಯಾರಾದರೂ ಇಷ್ಟ ಆದರೆ ಏನಾದರೂ ಚೆನ್ನಾಗಿದೆ ಅಂತ ಅನಿಸಿದ್ರೆ ಹೇಳೋ ಅಭ್ಯಾಸ. ಇದು ಚೆನ್ನಾಗಿತ್ತು, ಇದು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇರ್ತೀನಿ. ಸೊ ಊಟ ಅಂತೂ ಸಖತ್ತಾಗಿತ್ತು, ಸುಮ್ಮನೆ ಹೇಳೋದಲ್ಲ. ಪ್ರತಿಯೊಂದು ಊಟ ಕೂಡ ತುಂಬ ಚೆನ್ನಾಗಿತ್ತು. ನಾನು ಅವ್ರ ಮನೆಯವ್ರಿಗೆ ಹೇಳಿದೆ ಊಟ ತುಂಬಾ ಚೆನ್ನಾಗಿದೆ ಅಂತ. ನಾನ್ ವೆಜ್ ಅಂತ ಅಲ್ಲ, ಸ್ವೀಟ್ ಕೂಡ ತುಂಬ ಟೇಸ್ಟಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಈ ವಾರ ಪೂರ್ತಿ ಬರೀ ನಾನ್ ವೆಜ್ ತಿನ್ನೋದೇ ಆಗಿದೆ ನನಗೆ. ಮೊದಲೇ ಸ್ಟೋನ್ ಪ್ರಾಬ್ಲಮ್ ಬೇರೆ ಇದೆ, ಆದರೂ ಸ್ವಲ್ಪ ಕಂಟ್ರೋಲ್ ಮಾಡಬೇಕಂದ್ರೆ ಈಗಷ್ಟೇ ನಾನು ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದೇ ಊರಾಗಿರೋದ್ರಿಂದ ರಜಕ್ಕೆ ನಾನು ಎಲ್ಲೂ ಹೋಗಿಲ್ಲ. ಈ ರೀತಿ ತುಂಬ ಹತ್ತಿರದವ್ರು ಹೇಳಿದಾಗ, ಪ್ರೀತಿಯಿಂದ ಹೇಳಿದಾಗ ಹೋಗಿರ್ತೀನಿ ಅಷ್ಟೇ. ನಾನ್ ವೆಜ್ ತಿಂದಮೇಲೆ ತಾಂಬೂಲ ತಿಂದೇ ಇರೋಕ್ಕಾಗತ್ತಾ? ಚೆನ್ನಾಗಿತ್ತು ಊಟ, ತುಂಬ ಚೆನ್ನಾಗಿ ಮಾಡೋರೆ. ಇವರೆಲ್ಲ ನಮ್ಮ ಮಾವನ ಕಡೆ ಬಳಗ, ಅಂದರೆ ಮಾವನ ತಂಗಿ ಸೊಸೆ ಅಂದರು. ನಮ್ಮ ಅತ್ತೆ ಮನೆ ಕಡೆ ಬಳಗ ಕೂಡ ತುಂಬ ಜನ ಇದ್ದಾರೆ. ಇವರು ಮೇಳಾಪುರದವರು, ಅಲ್ಲಿ ಹರಿಸ್ಕೊಂಡು ಇಲ್ಲಿ ಬಂದು ಅಡುಗೆ ಮಾಡಿರೋದು. ನಾವು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಚೀಣ್ಯದವರೆಗೂ ಆಟೋನಲ್ಲಿ ಬಂದ್ವಿ. ಅಮ್ಮನ ತಂಗಿ ಮಗಳನ್ನು ಅಮ್ಮ ಮಾತಾಡಿಸಿ ಬಸ್ ಕಡೆ ಕಳಿಸಿ ನಮ್ಮ ಕಡೆ ಬಂದರು. ನಾನು ಬಸ್ ಸ್ಟ್ಯಾಂಡ್ನಲ್ಲಿ ಕೂತ್ಕೊಂಡಿದ್ದೀನಿ, ಇನ್ನು ಬಸ್ ಬಂದಿಲ್ಲ. ಇವತ್ತು ಬಸ್ ಬಂದಿದ್ದು ತುಂಬ ಲೇಟು. ಅಮ್ಮ ಮತ್ತು ರೇಖಕ್ಕ ಇಬ್ಬರೂ ಹೂ ತರೋದಕ್ಕೆ ಅಂತ ಹೋದರು. ಅಂದರೆ ಶನಿವಾರಕ್ಕೆ ಇವಾಗ ಗಿಡಗಳಲ್ಲಿ ಹೂವೇ ಇಲ್ಲ, ಸೊ ಯಾವುದಾದ್ರೂ ಹೂ ಸಿಕ್ಕರೆ ತರ್ತೀವಂತ ಹೋದರು. ನಾನು ಅಲ್ಲೇ ಕೂತ್ಕೊಂಡೆ. ಅಲ್ಲಿ ನೋಡಿ ಯಾವುದೋ ಗುರುಕುಲದಿಂದ ಎಜುಕೇಷನ್ ಮುಗಿಸ್ಕೊಂಡು ರಜಕ್ಕೆಲ್ಲ ಹೋಗ್ತಿದ್ದಾರೆ ಅನಿಸುತ್ತೆ ಮಕ್ಕಳೆಲ್ಲ. ಅವರು ಪಂಚೆ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ನಿಂತಿರೋದು ನೋಡಿದ್ರೆ ಅಂಥವ್ರನ್ನ ನೋಡೋಕೆ ನಂಗೆ ಖುಷಿ ಆಗುತ್ತೆ. ಬ್ರಾಹ್ಮಿನ್ಸ್ ಅನಿಸುತ್ತೆ. ಸೊ ಎಲ್ಲರೂ ನೋಡಿ, ಮಕ್ಳುಗಳವ್ರು ದೊಡ್ಡವರಲ್ಲ, ಎಲ್ಲರೂ ಪಂಚೆ ಹಾಕ್ಕೊಂಡು ಟೀ ಶರ್ಟ್ ಹಾಕ್ಕೊಂಡು ಹೋಗ್ತಿದ್ದಾರೆ ಅವ್ರವ್ರ ಊರ ಕಡೆಗೆ ಅನಿಸುತ್ತೆ. ಇಲ್ಲೊಂದು ತಮಾಷೆ ವಿಚಾರ ನಾನು ನಿಮಗೆ ಹೇಳಲೇಬೇಕು, ನಗ್ತೀರಾ ನೀವು. ಬಸ್ಸು ನಾವು ಹೋಗಿ ಹತ್ಕೊಂಡು ಅರ್ಧ ಗಂಟೆ ಮೇಲೆ ಹೊರಡಿದ್ದು. ಯಾಕಂತ ಹೇಳಿದ್ರೆ ಬಸ್ ಕೆಟ್ಟೋಗಿತ್ತು. ಮೆಕ್ಯಾನಿಕಲ್ನ ಕರೆಸಿ ರೆಡಿ ಮಾಡಿಸಿ ಬಸ್ಸು ಹೊರಟಿದ್ದು. ತುಂಬ ಅಂದರೆ ತುಂಬ ಸೆಕೆ, ಆದರೆ ಮಳೆ ಬರೋ ಹಾಗೆ ಇರಲಿಲ್ಲ. ಇದ್ದಕ್ಕಿದ್ದ ಹಾಗೆ ಗಾಳಿ ಜೋರು ಬಂದು ಮಳೆ ಬಂತು. ಬಸ್ ಒಳಗಡೆ ಕೂತ್ಕೊಂಡು ರಿಪೇರಿ ಮಾಡ್ತಿರೋದನ್ನ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್. ನೀವು ಕೂಡ ನೋಡಲಿ ಅಂತ ವಿಡಿಯೋ ಮಾಡಿಕೊಂಡೆ. ಆದರೆ ತಮಾಷೆ ವಿಚಾರ ಏನು ಗೊತ್ತಾ, ನಾನು ಹಾಕ್ಕೊಂಡಿದ್ದ ಬಟ್ಟೆ ಫುಲ್ಲು ದೊಡ್ಡದಾಗಿತ್ತು, ಫುಲ್ಲು ಲೂಸ್ ಥರ ಇತ್ತು. ನನಗೆ ತುಂಬ ಸುಸ್ತಾಗಿತ್ತು. ಬೆಳಗ್ಗೆಯಿಂದ ಕಾದು ಬಸ್ಸಿಗೆ ಹೋಗಿ ಒಂದು ಕಡೆ ನಿಂತ್ಕೊಂಡ. ಅಲ್ಲಿ ಒಬ್ಬರು ತಾತ ಸೀಟ್ ಮೇಲೆ ಕೂತಿದ್ರು. ನನ್ನ ನೋಡಿ, ಅಯ್ಯೋ ಬಸ್ರಿ ಹೆಂಗಸು ಬವ್ವ ಕೂತ್ಕೋ, ಸುಸ್ತು ಪಡಬೇಡ ಅಂತ ನನ್ನ ಕೂಸಿದ್ರು. ಬೇಡ ಅಂದರೂ ಕೇಳಲಿಲ್ಲ. ನೋಡಿ ಇವರೇ ಆ ತಾತ, ಎಷ್ಟು ಹೇಳಿದ್ರು ಕೇಳಿಲ್ಲ, ನನ್ನ ಕೂರಿಸಿದ್ರು. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗ್ತಿದೆ. ಧನ್ಯವಾದಗಳು.